ಸೊ ಹೆಚ್ಚಾಗಿ ಇದ್ರ ಬಿಫೋರ್ ಒಂದಿಷ್ಟು ನಾನು ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ. ಸಿನಿಮಾ ರಿಲೀಸ್ ಆದಮೇಲೆ ಮತ್ತೆ ಮಾತಾಡ್ತೀನಿ ಸಿನಿಮಾ ಬಗ್ಗೆ. ಆ್ಯಂಡ್ ಶ್ರುತಿ ಅಮ್ಮ ಅವರಾಗಲಿ ನನ್ನ ಬಗ್ಗೆ ಭಾಳಷ್ಟು ಹೇಳಿದ್ರು. ಅಂದರೆ ದೊಡ್ಡವ್ರ ಜೊತೆ ಎಲ್ಲ ನಾನು ಕಂಪೇರ್ ಮಾಡ್ಕೊಂಡು ಹೇಳಿದ್ರು. ಅಷ್ಟು ಯೋಗ್ಯನಲ್ಲ. ಬಟ್ ಆದರೆ ಸಿನಿಮಾ ಅಂತ ನನಗೆ ನಾವೆಲ್ಲ ಕೂತ್ಕೊಂಡು ಈವನ್ ಬಲರಾಮನ್ ದಿನಗಳು ಅಥವಾ ಲಂಕಾಸುರ ಶೂಟಿಂಗ್ ನಡೀತಿರ್ಬೇಕಾದ್ರೆ ಒಂದಿಷ್ಟು ಜನ ನನ್ನ ಜೊತೆ ಸೇರ್ಕೊಂಡು ಏನೋ ಮಾತಾಡ್ತಿರ್ಬೇಕಾದ್ರೆ ನಾನು ಸಿನಿಮಾ ಬಿಟ್ಟು ಬೇರೆ ಏನೂ ಮಾತಾಡಿರಲ್ಲ. ನಾನು ಯಾವಾಗಲೂ ಸಿನಿಮಾ ಇದು ಬರೀ ಸಿನಿಮಾನೇ ಮಾತಾಡಿರ್ತೀನಿ. ಅವ್ರು ಕೇಳಿರ್ತಾರೆ ನನ್ನ, ಸರ್ ಸಿನಿಮಾ ಬಿಟ್ಟು ಬೇರೆ ಏನು ಮಾತಾಡಲ್ಲ ಅಂತ. ಬೇರೆ ಏನು ಮಾತಾಡೋರು, ಯಾರ ಬಗ್ಗೆ ಮಾತಾಡೋರು ನನ್ಗೇನು ಯೂಸ್ ಇಲ್ಲ. ಸಿನಿಮಾನೇ ನನ್ಗೆ ಅನ್ನ ಆಗ್ತಿರೋದು. ಇವತ್ತು ಸಿನಿಮಾನೇ ನಾವು ಮಾತಾಡೋಣ. ನಾನು ಎಲ್ರಿಗೂ ಅದನ್ನೊಂದು ಹೇಳ್ತಿರ್ತೀನಿ. ನನಗೆ ಬೇರೆಯವರೆಲ್ಲ ಬಂದು ಕೇಳ್ತಿರ್ತಾರೆ, ಈ ನಿಮ್ಮ ಸಿನಿಮಾ ಇದು ಅಂದ್ರೆ ನಿಮ್ಮ ಸಿನಿಮಾ ಈ ತರ ಮಾತ್ರ ಈ ತರ ಮಾಡ್ತೀರಾ ಅಥವಾ ಬೇರೆ ಸಿನಿಮಾ? ನಾನು ಎಲ್ಲಾ ಸಿನಿಮಾನು ಹೆಂಗೆ ಮಾಡ್ತೀನಿ. ಎಲ್ಲರೂ ಇದೇ ತರ ಕೆಲಸ ಮಾಡಬೇಕು ಅಂತ ನನಗೊಂದು ಬಹಳ ಇಷ್ಟ ಆಗುತ್ತೆ. ಯಾಕಂದ್ರೆ ಇವತ್ತು ಆಲ್ರೆಡಿ ನಾವು ಥಿಯೇಟರ್ಸ್ ಕಳ್ಕೊಂತ ಇದೀವಿ, ಬಹಳಷ್ಟು ಆಡಿಯನ್ಸ್ನ ಕಳ್ಕೊಂತ ಇದೀವಿ. ಆಮೇಲೆ ಬಹಳಷ್ಟು ಮೊಬೈಲ್ ಅದು ಇದು ಎಲ್ಲ ಬಂದಾಯಿತು. ಅದ್ರಲ್ಲಿ ಕಾಂಪಿಟೇಷನ್ ನಾವು ಮಾಡಬೇಕು ಅಂದ್ರೆ ನಾವು ಸಿನಿಮಾನ ಅಷ್ಟು ಪ್ರೀತಿ ಮಾಡಿಕೊಂಡು ಮತ್ತೆ ತಿರ್ಗಾ ನಾವು ಅಷ್ಟೇ ಗ್ರೌಂಡ್ ವರ್ಕ್ ಮಾಡಿ ಝೀರೋಯಿಂದ ಕೆಲಸ ಮಾಡಬೇಕು. ಮತ್ತೆ ನಾವು ಆ ಒಂದು ಸಿನಿಮಾ ಜನರಿಗೆ ಸಿನಿಮಾ ಮೇಲಿರೋ ನಂಬಿಕೆ ಮೊದಲಿನ ತರ ಹೇಗಿತ್ತು ಅದೇ ತರ ತರಬೇಕು ಅಂದ್ರೆ ಮತ್ತೆ ಝೀರೋಯಿಂದ ಸ್ಕ್ರಾಚ್ ಇಂದ ಪ್ರತಿಯೊಂದು ಸಿನಿಮಾ ನಾವು ಕೆಲಸ ಮಾಡಲೇಬೇಕು. ಸೊ ಖಂಡಿತ ಈ ಒಂದು ಸಿನಿಮಾ ನಮಗೆ ಅಲ್ಲಿ ಇಲ್ಲಿ ಸ್ವಲ್ಪ ನಮಗೆ ನಾವು ಖಂಡಿತ ಮಾಡಿಲ್ಲ ಅಂತಲ್ಲ, ಮಿಸ್ಟೇಕ್ಸ್ ಇರುತ್ತೆ, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇರುತ್ತೆ. ಬಟ್ ನಮ್ಮ ಕೈಲಾದಷ್ಟು, ಆಮೇಲೆ ಪ್ರೊಡ್ಯೂಸರ್ ಅವ್ರ ಕೈಯಲ್ಲಾದಷ್ಟು, ಡೈರೆಕ್ಟರ್ ಕೈಯಲ್ಲಾದಷ್ಟು ನಾವು ಎಲ್ಲ ಕಡೆ ಕರೆಕ್ಟ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಸ್ವಲ್ಪ CG-ಗಳಲ್ಲೆಲ್ಲ ಕರೆಕ್ಷನ್ ಮಾಡ್ಕೊಂಡು ಎಲ್ಲ ಮಾಡಿದ್ದೀವಿ. ಸೊ ಖಂಡಿತ ಈ ಸಿನಿಮಾ ಒಂದು ನನ್ನ ಜೀವನದಲ್ಲಿ ಒಂದು ಹೊಸದಾದ ಒಂದು ಬೇರೆ ತರದ್ದೇ ಆಸ್ ಅನ್ ಆಕ್ಟರ್, ಒಬ್ಬ ನಟನಾಗಿ ನನಗೆ ಬೇರೆ ತರದ್ದೇ ಒಂದು ಹೆಸರು ತಂದ್ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋನಾಲ್ ಅವರೇ. ಅಂಡ್ ಖಂಡಿತ ಸಿನಿಮಾ ರಿಲೀಸ್ ಆಗಲಿ. ಅಮ್ಮ ಥ್ಯಾಂಕ್ ಯು ಮಾಮ ಥ್ಯಾಂಕ್ ಯು ಅಮ್ಮ. ಯಾವಾಗ್ಲೂ ಕೇಳ್ತಿದ್ರು ಎವ್ರಿ ಟೈಮ್ ರಾಬರ್ಟ್ ಸಿನಿಮಾಯಿಂದ ಹಿಡಿದು ಇಲ್ಲಿವರೆಗೂ ಅವ್ರು ನಮ್ಮ ಪೇರ್ ತುಂಬಾ ನೋಡ್ಬೇಕು ಅಂತ ಬಹಳ ಇಷ್ಟ ಆಯ್ತು. ಖಂಡಿತ ತುಂಬಾ ಇಷ್ಟಪಡ್ತೀರಿ. ಸಿನಿಮಾ ನೋಡಿದಾಗ ಫಸ್ಟ್ ಡೇ ಫಸ್ಟ್ ಶೋ ನೀವು ನೋಡಿ. ಸೆಲೆಬ್ರಿಟಿ ಶೋ ಕರೆಯಲ್ಲ ನಿಮ್ಮನ್ನ, ಫಸ್ಟ್ ಡೇ ನೀವು ನೋಡ್ಲೇಬೇಕು. ಟಿಕೆಟ್ ಕೊಟ್ಟು ನೋಡ್ಲೇಬೇಕು, ನೀವು ಫ್ರೀ ಕೊಡಲ್ಲ ನಿಮಗೆ. ಸಿನಿಮಾ ಬಂದು ನೋಡಿ. ಅಂಡ್ ಕಾವ್ಯ ಥ್ಯಾಂಕ್ ಯು ಮಗ. ಅಂಡ್ ತುಂಬಾ ಜನ ನನ್ನ ಸ್ನೇಹಿತರು ಎಲ್ಲ ಬಂದಿದ್ದೀರಾ. ಖಂಡಿತ ಇದನ್ನ ನಾನು ಮುಂದೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಪ್ರತಿಯೊಂದನ್ ಅವರು, ಹಾಗೆ ನಮ್ಮ ಯಾರು ಶ್ರುತಿ ಅಮ್ಮ ಅವ್ರು ಹೇಳ್ದಂಗೆ ಪ್ರತಿಯೊಂದನ್ ಅವರೇ. ಅಂಡ್ ನಾನು ಅವತ್ತು ಹೇಳಿದ್ದೆ, ಲಾಸ್ಟ್ ಮೀಟಿಂಗ್ ಅಲ್ಲೂ ಹೇಳಿದ್ದೆ, ಈ ಸಿನಿಮಾ ಏನಾದ್ರು ಬೇರೆ ಲ್ಯಾಂಗ್ವೇಜಸ್ ಏನಾದ್ರು ಆಯ್ತು ಅಂದ್ರೆ ಖಂಡಿತ ಫಸ್ಟ್ ಇಲ್ಲಿಂದ ಆಯ್ಕೆ ಮಾಡ್ಕೊಳ್ಳೋದು ನಿಮ್ಮನ್ನೇ ಅಂತ ಹೇಳಿದ್ದೆ. ಅಷ್ಟು ಪ್ರತಿಭಾವಂತ, ಬ್ಯೂಟಿಫುಲ್ ಆಗಿ ಇದಕ್ಕೆ ಒಂದು ನೆಕ್ಸ್ಟ್ ಲೆವೆಲ್ ಜೀವ ಕೊಟ್ಟಿದ್ದಾರೆ. ಅಂಡ್ ಸರ್ ಥ್ಯಾಂಕ್ ಯು ಸೋ ಮಚ್. NTR ಸರ್ ಥ್ಯಾಂಕ್ ಯು. ಅವ್ರ ಜೊತೆ ಒಂದಿಷ್ಟು ಕಾಲ ಕಳೆದಿದ್ದೀನಿ ಸಿನಿಮಾಗಳು. ಅಂಡ್ ಬಹಳಷ್ಟು ಜನರ ಬಗ್ಗೆ ಮಾತಾಡಬೇಕು. ಕಿಟ್ಟಪ್ಪ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಸುದಿ ಅವ್ರಿಗೆ. ಅಂಡ್ ನಿಶಾ ಥ್ಯಾಂಕ್ ಯು. ಮಹಾಲಕ್ಷ್ಮಿ ಮೇಡಮ್ ಅವರು, ಅವರ ಕಾಂಬಿನೇಷನ್ ಇಲ್ಲ, ಬಟ್ ಅವರೊಂದು ಸ್ಪೆಷಲ್ ಒಂದು ರೋಲ್ ಮಾಡಿದ್ದಾರೆ. ಅವ್ರು ಬಂದಾಗ 100% ಮೈ ಜುಮ್ ಅನ್ನತ್ತೆ. ಆಮೇಲೆ ಅವ್ರದ್ದೊಂದು ಡೈಲಾಗು ಇದೆ, ಹೋಗಿದ ಕಡೆ ಎಲ್ಲ ಧೂಳು ಎಬ್ಬಿಸ್ಕೊಂಡು ಕಾಲಿಟ್ಟಿದ ಕಡೆ ಎಲ್ಲ ಧೂಳು ಎಬ್ಬಿಸ್ಕೊಂಡು ಬಂದವಳು ನಾನು ಅಂತಾರೆ. ಅದೇ ತರ ಈ ಸಿನಿಮಾದಲ್ಲೂ ಅವರು ಬಂದಾಗ ಅಷ್ಟೇ ಧೂಳು ಎದ್ದೇಳುತ್ತೆ ಅನ್ನೋದು ನಂಬಿಕೆ ಇದೆ. ಅಂಡ್ ತುಂಬಾ ಜನ ಎಲ್ಲ ಡೈರೆಕ್ಷನ್ ಟೀಮು ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಸ್ಪೆಷಲಿ ಆಮೇಲೆ ನಮ್ಮ ಮೋಹನ್ ಅವ್ರಿಗೆ, ಎಲ್ಲ ಡೈರೆಕ್ಷನ್ ಟೀಮ್, ಕಿರಣನ್ಗೆ. ಅಂಡ್ ನೀವೆಲ್ಲ ಇವತ್ತು ಒಂದು ಕಂಟೆಂಟ್ ನೋಡ್ತಿದ್ದೀರಾ, ಯಾವುದು ಮಗು ಸಾಂಗ್ ಎಕ್ಸಾಕ್ಟ್ ಆಗಿ ನಿಮಗೆ ಬರಕ್ ಮುಂಚೆ ಆಗ್ತಾನೆ ಬಂದಿದ್ದು ಸ್ಟುಡಿಯೋಯಿಂದ. ಅಲ್ಲಿಂದ ಬಂದು ಬೆಳಗ್ಗೆಯಿಂದ ಒಂದಿಷ್ಟು ಕರೆಕ್ಷನ್ಸ್ ಎಲ್ಲ ಆದ್ಮೇಲೆ ಇಲ್ಲಿ ಅಪ್ಲೋಡ್ ಆಯ್ತು. ಇಲ್ಲಿಂದ ಫೋನ್ ಮಾಡಿ ಕುತ್ಕೊಂಡು ಸರ್ ಬಂತು ಅಂದ್ಮೇಲೆ ಪ್ಲೇ ಮಾಡಿದ್ವಿ. ಥ್ಯಾಂಕ್ ಯು ಕಿರಣ. ಅಂಡ್ ಅನಿಲ್ ಅವರೇ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹುಡುಗರಿಗೆಲ್ರಿಗೂ ಥ್ಯಾಂಕ್ಸ್. ಸಿನಿಮಾ ಬಗ್ಗೆ ಖಂಡಿತ, ಟೆಕ್ನಿಕಲ್ ಟೀಮ್ ಬಗ್ಗೆ ನನಗೆ ತುಂಬಾ ನಂಬಿಕೆ ಇದೆ. ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ನಮ್ಮ ತಂದೆಯವರ ಕರುಳಿನ ಕೂಗು ಹೇಗೆ ಒಂದು ಇಂಪ್ಯಾಕ್ಟ್ ಎಲ್ರಿಗೂ ಆಯ್ತು, ಆ ಥರದ್ದು ಒಂದು ಫೀಲ್ ಬರುತ್ತೆ ಅಂತ ನಾನು ನಂಬಿದ್ದೇನೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಾವು ಖಂಡಿತ ನಾವೇ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಜನ ಮಾತಾಡ್ಲಿ. ಜೂನ್ 6ನೇ ತಾರೀಕು ಮರಿಬೇಡಿ, ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣಲಿದೆ. ನಮ್ಮ ಶ್ರಮಕ್ಕೆ ನೀವೆಲ್ಲರೂ
ಆಶೀರ್ವಾದ ನೀಡ್ತೀರಾ, ಪ್ರೋತ್ಸಾಹ ನೀಡ್ತೀರಾ ಅಂತ ನಾನು ನಂಬಿದ್ದೀನಿ. ಜೈ ಕರ್ನಾಟಕ, ಧನ್ಯವಾದಗಳು.